ओम नमः प्रणवार्थाय शुद्धज्ञानैकमूर्तये निर्मलाय प्रशांताय दक्षिणामूर्तये नमः। अत्यंतबालम् अतसी कुसुमप्रकाशं दिग्वाससं कनकभूषणभूषितांगं विसृस्तकेशं अरुणाधरं आयताक्षं कृष्णं स्मरामि मनसा नवनीतहस्तम्। सदाशिवसमारम्भां शंकराचार्यमध्यमां सदाचार्यपर्यन्तां वन्दे गुरुपरम्पराम्। ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪದ್ಯಾಣ ಇದರ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶಾಭಿಷೇಕ ಇವತ್ತು ಪ್ರಾರಂಭಗೊಂಡು 6ನೇ ತಾರೀಕಿನ ಪರ್ಯಂತ ಅದು ನಡೀತಾ ಇದೆ. ಒಟ್ಟು ಕಾರ್ಯಕ್ರಮಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಇವತ್ತು ಈ ವೇದಿಕೆಯಲ್ಲಿ ನಡೆದಿದೆ. ಅದು ಬಹಳ ವಿಶೇಷವಾದಂಥ ಒಂದು ದಿನ. ಇವತ್ತು ತ್ರಯೋದಶಿ ಪ್ರದೋಷ, ಅದರಲ್ಲೂ ಸೋಮ ಪ್ರದೋಷ. ಇವತ್ತು ಆ ಪ್ರದೋಷ ಕಾಲದಲ್ಲಿ ಈ ಮಹಾಲಿಂಗೇಶ್ವರನ ಬ್ರಹ್ಮಕಲಶದ ಒಟ್ಟು ಕಾರ್ಯಕ್ರಮಗಳ ಉದ್ಘಾಟನೆ ಇರೋದಕ್ಕೆ ಬಹಳ ಔಚಿತ್ಯ ಇದೆ. ಅದು ಪ್ರದೋಷ ಕಾಲದಲ್ಲಿ ಈಶ್ವರ ದೇವರು ಕೈಲಾಸದಲ್ಲಿ ನೃತ್ಯವನ್ನು ಮಾಡ್ತಾ ಇರ್ತಾನೆ, ನಮ್ಮೆಲ್ಲ ಪಾಪ ದೋಷಗಳನ್ನು ಕಳಿತಾನೆ ಅನ್ನೋದು ನಾವು ನಂಬಿದಂತಹ ಒಂದು ವಿಷಯ. ಹಾಗಿರುವಾಗ ಅಂತಹ ಸಂದರ್ಭದಲ್ಲಿ ಇವತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಆಗಿದೆ ಅಂದರೆ ಖಂಡಿತವಾಗಿಯೂ ಅದೊಂದು ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅನ್ನೋದಾಗಿ ನಮಗೆ ಪರಿಗಣಿಸಬಹುದು. ಅದು ಕೂಡ ಬಹಳ ವಿಶಿಷ್ಟವಾಗಿ ನಟರಾಜ ಅನ್ನುವಂಥ ದೇವರು ನಮಗೆ ಕಲೆಗಳಿಗೆ ಅಧಿದೇವತೆ. ನಟರಾಜನ ಒಂದು ಮೂರ್ತಿಯನ್ನು ಅನಾವರಣ ಮಾಡೋ ಮೂಲಕ ಇವತ್ತು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ಆಗಿದೆ. ಕೆಲವೊಮ್ಮೆ ಕೆಲವರಲ್ಲಿ ಜಿಜ್ಞಾಸೆ ಬರೆದುಂಟು, ದೇವಸ್ಥಾನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಗತ್ಯ ಇದೆ ಅನ್ನೋದಾಗಿ. ಆದರೆ ನಾವೆಲ್ಲ ಈ ಏನು ಯಕ್ಷಗಾನ ಇರ್ಬೋದು, ಕಥಕಳಿ ಇರ್ಬೋದು, ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಹರಿಕಥೆ ಇರ್ಬೋದು, ನಾವೆಲ್ಲ ಇದನ್ನು ಕ್ಷೇತ್ರ ಕಲೆಗಳು ಅನ್ನೋದಾಗಿ ನಾವು ಗೌರವಿಸ್ತೇವೆ, ನಾವು ಮತ್ತು ಅದನ್ನು ಪ್ರೀತಿಸ್ತೇವೆ. ಧಾರ್ಮಿಕವಾದಂತಹ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ದೇವರ ಸಾನ್ನಿಧ್ಯ ವೃದ್ಧಿಗೆ ಕಾರಣ. ಆದರೆ ಇಂತಹ ಕ್ಷೇತ್ರ ಕಲೆಗಳು ಅಂತ ನಾವು ಏನು ಕರೀತೇವೆ, ಅಂತಹ ಕಲೆಗಳೆಲ್ಲ ಒಂದು ರೀತಿಯಲ್ಲಿ ದೇವಸ್ಥಾನದಲ್ಲಿ ಸಂಸ್ಕೃತಿಯನ್ನು ಪರಿಚಯಿಸುವಂತಹ, ಸಂಸ್ಕೃತಿಯನ್ನು ವೃದ್ಧಿಸುವಂತಹ ಒಂದು ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಎಲ್ಲ ಕಲೆಗಳು ಕೂಡ, ಯಾವುದೇ ಕಲೆ ಆದರೂ ಕೂಡ ನಾವು ದೇವರನ್ನು ಗುಣಗಾನ ಮಾಡುವ ಮೂಲಕ ಅದನ್ನು ಪ್ರಸ್ತುತಪಡಿಸ್ತೇವೆ. ಯಕ್ಷಗಾನ ಇರ್ಬೋದು ಅಥವಾ ನೃತ್ಯ ಇರ್ಬೋದು, ನಾವು ದೇವರನ್ನು ಕೊಂಡಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಹಾಗಿರುವಾಗ ಅಂತಹ ಕಲೆಗಳು ದೇವಸ್ಥಾನದಲ್ಲಿ ಪ್ರಸ್ತುತಪಡಿಸುವಾಗ ಅದರಲ್ಲಿ ದೇವರನ್ನು ಕೊಂಡಾಡುವಂತಹ ಪುರಾಣದ ಮಹತ್ವವನ್ನು ತಿಳಿಸುವಂತಹ ಕೆಲಸಗಳು ಆಗಬೇಕಾದದ್ದು ಅನಿವಾರ್ಯವಾಗಿದೆ. ಈಗಾಗಲೇ ಪ್ರದೀಪ್ ಕುಮಾರ್ ಕಲ್ಕೂರ್ ಹತ್ರ ಮಾತಾಡೋಕೆ ಹೇಳಿದರು, ನಮ್ಮ ದೇವಾಲಯಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋದಾಗಿ ಹಲವಷ್ಟು ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಇಂತಹ ಕಾರ್ಯಕ್ರಮಗಳು ಪ್ರಸ್ತುತಪಡ್ತಾ ಇದೆ. ಆದರೆ ಕೆಲವೊಮ್ಮೆ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂದೇಶವನ್ನು ನೀಡುವಂತಹ ಕಥೆಗಳು ಪ್ರಸ್ತುತಪಡಿಸ್ತದೆ. ಆದರೆ ಅಲ್ಲಿ ಪುರಾಣದ ಮಹತ್ವವನ್ನು ತಿಳಿಸುವಂತಹ, ದೇವರ ಕಥೆಗಳನ್ನು ತಿಳಿಸುವಂತಹ, ನಮ್ಮ ದೇವಸ್ಥಾನದ ಐತಿಹ್ಯವನ್ನು ತಿಳಿಸುವಂತಹ ಕಥೆಗಳು ಪ್ರಸ್ತುತಪಡಿಸಲ್ಪಟ್ಟರೆ ಆಗ ನಮ್ಮ ಏನು ಸಂಸ್ಕೃತಿ ಇದೆ, ನಮ್ಮ ಏನು ಧಾರ್ಮಿಕವಾಗಿ ನಡೆದುಕೊಂಡು ಬಂದಂತಹ ನಮ್ಮ ಏನು ಧಾರ್ಮಿಕ ನಂಬಿಕೆಗಳಿವೆ, ಅದು ಈಗಿನ ಜನಾಂಗಕ್ಕೆ ಅದು ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ನಡೆಯುವಂತಹ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳಿರ್ಬೋದು, ಜಾತ್ರೆಗಳಿರ್ಬೋದು, ಅಲ್ಲಿ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುವಂಥದ್ದು ಅದು ಅನಿವಾರ್ಯ ಮತ್ತು ಅಗತ್ಯವಾದಂತಹ ಒಂದು ವಿಷಯ. ಇವತ್ತು ಅಂತಹ ಪದ್ಯಾಣ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶದ ಈ ಸಂದರ್ಭದಲ್ಲಿ ಅದರ ಒಟ್ಟು ಕಾರ್ಯಕ್ರಮಗಳ ಉದ್ಘಾಟನೆ ಈ ವೇದಿಕೆಯಲ್ಲಿ ನಡೆದಿದೆ. ಇವತ್ತಿನ ಆರಭ್ಯ ನಡೆಯುವಂತಹ ಇದರ ಎಲ್ಲ ಕಾರ್ಯಕ್ರಮಗಳು ಕೂಡ ನಿರ್ವಿಘ್ನವಾಗಿ, ನಿರಾತಂಕವಾಗಿ ಆ ಈಶ್ವರನ ಅನುಗ್ರಹದಿಂದ ಅದು ನಡೆಯಲಿ ಅನ್ನೋದಾಗಿ ಈ ಪ್ರದೋಷ ಕಾಲದಲ್ಲಿ ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಬರುವಂತಹ ಎಲ್ಲ
ಭಕ್ತಾದಿಗಳಿಗೆ ಕೂಡ ದೇವರ ಅನುಗ್ರಹವನ್ನು ಮಾಡಲಿ ಅನ್ನೋದಾಗಿ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಇದ್ದೇವೆ. ಮುಖ್ಯವಾಗಿ ದೇವಸ್ಥಾನಗಳಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುವಾಗ ಭಕ್ತರ ಪಾಲ್ಗೊಳ್ಳುವಿಕೆ ಅತಿ ಮುಖ್ಯವಾಗಿರ್ತದೆ. ಯಾವುದೇ ರೀತಿಯಿಂದ ನಾವು ದೇವರ ಪ್ರೀತ್ಯರ್ಥವಾಗಿ ನಾವು ಮಾಡಿದರೂ ಕೂಡ ಅದರ ಲಾಭವನ್ನು ಪಡೆಯುವುದು ನಮ್ಮ ಭಕ್ತ ಸಮೂಹ. ಹಾಗಿರುವಾಗ ಅಂತಹ ಕಾರ್ಯಕ್ರಮಗಳು ನಡೆಯುವಾಗ ಭಕ್ತರು ಅದರಲ್ಲಿ ಪಾಲ್ಗೊಳ್ಳುವುದು, ಆ ಮೂಲಕ ದೇವರ ಅನುಗ್ರಹವನ್ನು ಪಡೆಯುವುದು ನಿಜವಾಗಿ ಅಂತಹ ಕಾರ್ಯಕ್ರಮಗಳ ಯಶಸ್ಸಿಗೆ ತಮ್ಮನ್ನು ತೊಡಗಿಸಿಕೊಳ್ಳುವುದು ಮುಖ್ಯವಾಗಿರ್ತದೆ. ಆ ಕಾರಣದಿಂದ ಇವತ್ತು ನಮ್ಮ ಎಲ್ಲ ದೇವಸ್ಥಾನಗಳು ಕೂಡ ಜೀರ್ಣೋದ್ಧಾರಗೊಂಡು ಈ ರೀತಿಯಲ್ಲಿ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಕಾಣ್ತಾ ಇದೆ. ಇವತ್ತು ಪದ್ಯಾಣ ಮಾಲಿಂಗೇಶ್ವರ ದೇವಸ್ಥಾನ, ನಿಮಗೆ ಈಗಾಗಲೇ ಸುಬ್ರಹ್ಮಣ್ಯ ಶ್ರೀಗಳವರ ಮಾತಿನಲ್ಲಿ ತಿಳಿಸಿದರು. ಪದ್ಯಾಣ ಅಂದ ಕೂಡಲೇ ನಮಗೆ ನೆನಪಾಗೋದು ಯಕ್ಷಗಾನದ ಕಲಾವಿದರು. ಪದ್ಯಾಣ ಶಂಕರ ಭಟ್ರು ಇರ್ಬೋದು, ಗಣಪತಿ ಭಟ್ರು ಇರ್ಬೋದು, ಜಯರಾಮ್ ಭಟ್ರು ಇರ್ಬೋದು, ಅಥವಾ ಈಗಿನ ತಲೆಮಾರು ಚೈತನ್ಯ ಪದ್ಯಾಣ ಇರ್ಬೋದು. ಹೀಗೆ ನಮಗೆ ಯಕ್ಷಗಾನದಿಂದಾಗಿ ಒಂದು ರೀತಿಯಲ್ಲಿ ಪದ್ಯಾಣದ ಹೆಸರು ಬಹಳಷ್ಟು ಪ್ರಚಲಿತವಾಗಿ ನಮ್ಮ ಮಧ್ಯೆ ಇದೆ. ಪದ್ಯಾಣ ಕುಟುಂಬ ಅನ್ನುವಂಥದ್ದು ಕೂಡ ದೊಡ್ಡ ಕುಟುಂಬ, ಬೇರೆ ಬೇರೆ ಕವಲುಗಳನ್ನು ಹೊಂದಿಕೊಂಡು ಅದು ಇವತ್ತು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತಮ್ಮನ್ನು ತೊಡಗಿಸಿಕೊಂಡಂಥ ಒಂದು ಕುಟುಂಬ. ಆ ನಿಟ್ಟಿನಲ್ಲಿ ಕೂಡ ಇವತ್ತು ಕಲಾ ಪ್ರಿಯನಾದಂತಹ ಕಲೆಗಳಿಗೆ ಆಶ್ರಯದಾದಂಥ ಮಾಲಿಂಗೇಶ್ವರನ ಈ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನಡೀತಾ ಇರೋದು ಒಂದು ರೀತಿಯಲ್ಲಿ ಅದು ಕಲೆಗೆ ಒಂದು ಅನುಗ್ರಹವನ್ನು ಉಂಟು ಮಾಡುವಂತಹ ಒಂದು ವಿಶೇಷ ಕಾರ್ಯಕ್ರಮ ಅನ್ನೋದಾಗಿ ಕೂಡ ನಮಗೆ ಪರಿಗಣಿಸಬಹುದು. ಇವತ್ತು ಅಂತಹ ಒಂದು ಬ್ರಹ್ಮಕಲಶದ ಕಾರ್ಯಕ್ರಮಗಳ ಉದ್ಘಾಟನೆ ಇಲ್ಲಿ ಆಗಿದೆ. ಈ ಸಂದರ್ಭದಲ್ಲಿ ಇದಕ್ಕಾಗಿ ಶ್ರಮಿಸ್ತಾ ಇರುವಂತಹ ಎಲ್ಲ ಇದರ ಕಾರ್ಯಕರ್ತ ಬಂಧುಗಳಿಗೆ, ಇದರ ಸಮಿತಿಯ ಅಧ್ಯಕ್ಷರಾದಿ ಎಲ್ಲ ಬಂಧುಗಳಿಗೆ, ಭಕ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಅಭಿನಂದನೆಗಳು ತಿಳಿಸ್ತಾ, ವೇದಿಕೆಯಲ್ಲಿ ಹಿರಿಯರಾದಂಥ ಆತ್ಮೀಯರು ಆದಂಥ ಸುಬ್ರಹ್ಮಣ್ಯ ಶ್ರೀಗಳವರ ಆಶೀರ್ವಚನವನ್ನು ನೀಡಿ ತುರ್ತಿನಿಂದ ತೆರಳಿದ್ದಾರೆ. ಅವರಿಗೂ ನಮ್ಮ ಅಭಿನಂದನೆಗಳನ್ನು ತಿಳಿಸ್ತಾ, ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ನ್ಯಾಯಮೂರ್ತಿಗಳಾದಂತಹ ಶ್ರೀ ರಾಜೇಶ್ ರೈ ಕಲ್ಲಂಗಳವರು ನಮಗೆ ಆತ್ಮೀಯರವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಹಿರಿಯರಾದಂತಹ ಹರಿಕೃಷ್ಣ ಪುನರೂರು ಅವರು ಉಪಸ್ಥಿತರಿದ್ದಾರೆ. ಆತ್ಮೀಯರಾದಂತಹ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು, ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀ ಮುಗುಳಿ ತಿರುಮಲೇಶ್ವರ ಭಟ್ ಅವರು, ಹಿರಿಯರು ವೇದಿಕರಾದಂತಹ ಶ್ರೀ ರಾಮ ಕಾರಂತ ಅವರು, ಸೇರಜೆ ಕುಟುಂಬದ ಹಿರಿಯರಾದಂಥ ಸೇರಜೆಯವರು, ಅಂತೆಯೇ ಇವತ್ತು ಧಾರ್ಮಿಕ ಉಪನ್ಯಾಸವನ್ನು ನೀಡ್ತಾ ಇರುವಂಥ ಶ್ರೀ ಹಿರಣ್ಯ ವೆಂಕಟೇಶ್ ಭಟ್ ಅವರು, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಆತ್ಮೀಯರಾದಂಥ ಶ್ರೀ ಜಿತೇಶ್ ವಿಟ್ಲ ಅವರು, ದರ್ಶನ ವಿಟ್ಲ ಅವರು, ಅಂತೆಯೇ ಪೂರನ್ ವರ್ಮಾ ಅವರು, ದಿನೇಶ್ ಅಮ್ಟೂರ್ ಅವರು, ಇದರ ಅಧ್ಯಕ್ಷರಾದಂಥ ನಮಗೂ ಆತ್ಮೀಯರಾದಂಥ ಶ್ರೀ ಸೇರಜೆ ಸತ್ಯನಾರಾಯಣ ಭಟ್ರು, ಅರುಣ್ ಶ್ಯಾಮ್ ಅವರು, ಶ್ಯಾಮ್ ಸುದರ್ಶನ್ ಹೊಸಮೂಲೆ ಅವರು, ಹೀಗೆಲ್ಲ ಇದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಇಲ್ಲಿ ನೆರೆದಿದ್ದಾರೆ. ನಿಮಗೆಲ್ಲರಿಗೂ ನಮ್ಮ ಆರಾಧ್ಯ ಮೂರ್ತಿಗಳ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಆ ಮಹಾಲಿಂಗೇಶ್ವರ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಕರುಣಿಸಲೆಂದಾಗಿ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.